ಗೃಹಲಕ್ಷ್ಮಿ ಪಾಲುದಾರರಿಗೆ ಇನ್ಮುಂದೆ 2,000 ಬರ್ತಾ ಇದ್ದಿದ್ದ ಅಮೌಂಟ್ 5,000 ಆಗಿದೆಯಾ? ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ತಕ್ಷಣ ಯಾವೆಲ್ಲ ಘೋಷಣೆಗಳನ್ನ ಕೊಟ್ಟಿದ್ದಾರೆ, ಅದರ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋದ ಸ್ನೇಹಿತರೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ ಸ್ನೇಹಿತರೆ. ಕಾಂಗ್ರೆಸ್ ಪಕ್ಷವು ಆಡಳಿತಕ್ಕೆ ಬರೋದಕ್ಕೆ ಮುಂಚೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು. ಅದರಲ್ಲಂತೂ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಗ್ಯಾರಂಟಿ ಯಾವ್ದಪ್ಪ ಅಂದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ. ಇವಾಗ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ ಸ್ನೇಹಿತರೆ, ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾಗ ಗೃಹಲಕ್ಷ್ಮಿ ಹಣ 2,000 ಬರ್ತಾ ಇತ್ತು. ಇವಾಗ ಅವರು ರಾಜೀನಾಮೆಯನ್ನ ಕೊಟ್ಟು ಇವಾಗ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಸಿಎಂ ಆಗಿದ್ದಾರೆ ಸ್ನೇಹಿತರೆ. ನಿಮ್ಗೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಸ್ನೇಹಿತರೆ. ಗೃಹಲಕ್ಷ್ಮಿ ಹಣ 2,000 ಬರ್ತಾ ಇದ್ದು 5,000 ಬರುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ತಕ್ಷಣ ಈ ಘೋಷಣೆಯನ್ನ ಕೊಡ್ತಾರೆ ಅನ್ನುವಂತಹ ನ್ಯೂಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಸ್ನೇಹಿತರೆ. ಕುಮಾರ್ ಅವರು ಸಿಎಂ ಆದ ತಕ್ಷಣ ಸ್ನೇಹಿತರೆ ಒಂದು 3 ಯೋಜನೆಗಳ ಬಗ್ಗೆ ಹೊಸದಾಗಿ ಮಾತನಾಡಿದ್ದಾರೆ ಸ್ನೇಹಿತರೆ. ಇನ್ನು ಮುಂದೆ ಸ್ಟೂಡೆಂಟ್ಸ್ ಗಳಿದಾರಲ್ಲ ಸ್ನೇಹಿತರೆ, ಕಾಲೇಜ್ ಸ್ಟೂಡೆಂಟ್ಸ್ ಗಳು, ಮೊದಲಿಗೆ ಏನಿತ್ತಪ್ಪ ಅಂದ್ರೆ ಶಕ್ತಿ ಯೋಜನೆ ಜಾರಿಯಲ್ಲಿತ್ತು ಸ್ನೇಹಿತರೆ. ಅಂದ್ರೆ ಮಹಿಳೆಯರು ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಏನಪ್ಪಾ ಅಂದ್ರೆ ಬಸ್ಗಳಲ್ಲಿ ಫ್ರೀ ಇತ್ತು ಸ್ನೇಹಿತರೆ. ಇನ್ ಮುಂದೆ ಯಾವೆಲ್ಲ ಸ್ಟೂಡೆಂಟ್ಸ್ ಗಳು ಇರ್ತಾರೆ ಸ್ನೇಹಿತರೆ, ಅವ್ರಿಗೆ ಫ್ರೀ ಬಸ್ ಅನ್ನ ಕೊಡಬೇಕು, ಫ್ರೀ ಆಗಿ ಅವರು ಟ್ರಾವೆಲ್ ಅನ್ನ ಮಾಡುವಂತ ಫೆಸಿಲಿಟಿಯನ್ನ ತಗೊಂಡ್ ಬರ್ತಾ ಇದ್ದಾರೆ ಸ್ನೇಹಿತರೆ. ಅದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ನೀಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅದಾದ್ಮೇಲೆ ಸ್ನೇಹಿತರೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ರೈತರಿಗೆ ಸಾಕಷ್ಟು ಒಳ್ಳೇದಾಗುವ ರೀತಿ ಅಪ್ಡೇಟ್ ಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ಯಾವುದಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇತ್ತು ಸ್ನೇಹಿತರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಂಗೆ 2,000 ಬರ್ತಾ ಇದ್ದಂತಹ ಗೃಹಲಕ್ಷ್ಮಿ ಹಣವನ್ನ ಡೈರೆಕ್ಟ್ 5,000ಗೆ ಕನ್ವರ್ಟ್ ಅನ್ನ ಮಾಡ್ತಾರೆ ಅನ್ನುವಂತ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಸ್ನೇಹಿತರೆ. ಈ ವಿಷಯದ ಬಗ್ಗೆ ಯಾವುದೇ ಕಡೆಯಿಂದಲೂ ಸಹ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ಎಲ್ಲೂ ಕೂಡ ಯಾರು ಕೂಡ ಪಾಸನ ಮಾಡಿಲ್ಲ ಸ್ನೇಹಿತರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಪಾಸನ ಮಾಡಿಲ್ಲ. ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಸ್ನೇಹಿತರೆ. 5,000 ಆಗುತ್ತೆ ಗೃಹಲಕ್ಷ್ಮಿ ಹಣ, 2,000 ಇದ್ದಿದ್ದು ಅಂತ. ಸಾಕಷ್ಟು ಮಹಿಳೆಯರು ಸಹ ಇದ್ರ ಬಗ್ಗೆ ತುಂಬಾನೇ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಏಕೆಂದ್ರೆ 2,000 ಬರ್ತಾ ಇದ್ದು 5,000 ಬರ್ತಾ ಇದೆ ಅಂದ್ರೆ ಒಂಥರ ಖುಷಿ, ಹೆಂಗೋ ಒಂದು 5,000 ಬರುತ್ತಲ್ಲ, ಅದರಲ್ಲಿ ಯಾವ್ದಾರ ಒಂದು ಸಣ್ಣ ಪುಟ್ಟ ಖರ್ಚುಗಳಿಗೆ ಆಗತ್ತೆ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಇರ್ತೀರಾ ಸ್ನೇಹಿತರೆ. ಗೃಹಲಕ್ಷ್ಮಿ ಹಣ 2,000 ಇದ್ದಿದ್ದು 5,000 ಆಗ್ತಾ ಇದೆ ಅಂತ ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ ಸ್ನೇಹಿತರೆ. ನೀವೇ ಚಿಕ್ಕದಾಗಿ ಥಿಂಕ್ ನ ಮಾಡಿ ಸ್ನೇಹಿತರೆ. ಇವಾಗ 2,000 ಅಮೌಂಟ್ನೇ 2 ತಿಂಗಳು, ಸುಮಾರು ಜನಕ್ಕೆ 3 ತಿಂಗಳ ಅಮೌಂಟೇ ಬಂದಿಲ್ಲ ಸ್ನೇಹಿತರೆ. ಡೈರೆಕ್ಟ್ 2,000 ಇದ್ದಿದ್ದನ್ನ 5,000ಕ್ಕೆ ಕನ್ವರ್ಟ್ ಅನ್ನ ಮಾಡಿದ್ರೆ ಏನಾಗುತ್ತೆ ಹೇಳಿ, ಸಾಕಷ್ಟು ಕೋಟಿಗಳು ಡಿಮ್ಯಾಂಡ್ ಬೀಳುತ್ತೆ. ಅವಾಗ ಏನಾಗುತ್ತೆ, ಇವಾಗ 2 ತಿಂಗಳು ಡಿಲೇ ಆಗ್ತಾ ಇದೆ ಸ್ನೇಹಿತರೆ. 2 ತಿಂಗಳು 1 ತಿಂಗಳು. ಇನ್ ಮುಂದೆ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಸ್ನೇಹಿತರೆ ಒಂದು 3 ರಿಂದ 4 ತಿಂಗಳು ಡಿಲೇ ಆಗ್ಬಿಡ್ತದೆ. 5,000 ಏನಾದ್ರು ಮಾಡಿದ್ರೆ ಸರ್ಕಾರದಿಂದ 1,000 ಇದ್ದಿದ್ದು 5,000 ಆಗುತ್ತೆ ಅಂತ ಅಪ್ಡೇಟ್ ಏನಾದ್ರು ಬರುತ್ತೆ ಅಂದ್ರೆ ಖಂಡಿತವಾಗೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ತಕ್ಷಣ ಇನ್ ಮುಂದೆ 30ನೇ ಕಂತ ಆಗ್ಬೋದು, 31ನೇ ಕಂತ ಆಗ್ಬೋದು, ಇನ್ ಮುಂದೆ ತಿಂಗಳು ಕರೆಕ್ಟ್ ಆಗಿ ಬರುತ್ತೆ ಪೇಮೆಂಟ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡೋದ ಏನಾಗುತ್ತೆ ಅಂತ ಸ್ನೇಹಿತರೆ. ನಿಮ್ಮ ಪ್ರಕಾರ ಸ್ನೇಹಿತರೆ 2,000 ಇರುವಂತ ಅಮೌಂಟ್ ನ 5,000 ಆಗಿ ಕನ್ವರ್ಟ್ ಅನ್ನ ಮಾಡ್ಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಅನ್ನ ಮಾಡಿ. ಸಿಗದಾಗ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.